ಹಿಂಡಲಗ ಜೈಲು ಬೆಳಗಾವಿ ಪೊಲೀಸರ ನಿದ್ದೆಗೆಡಿಸಿದೆ. 1.5 ವರ್ಷದಲ್ಲಿ 12 ಮೊಬೈಲ್ ಬಳಕೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಅದರಲ್ಲೂ ಕೇಂದ್ರ ಸಚಿವ ಗಡ್ಕರಿಗೇನೆ ಬೆದರಿಕೆ ಹಾಕಿದ್ದ ಖೈದಿ 20ಕ್ಕೂ ಅಧಿಕ ಮೊಬೈಲ್ ಬಳಕೆ ಪ್ರಕರಣವೇ ದೊಡ್ಡ ಸವಾಲಾಗಿದೆ. ಹಿಂಡಲಗ ಜೈಲಿಗೆ ಎನ್ಐಎ ಬರೆದ ಪತ್ರವೇ ಬೆಚ್ಚಿ ಬೀಳಿಸುವಂತಿದೆ. ಹೌದು, ರಾಜ್ಯದಲ್ಲೇ ನಟೋರಿಯಸ್ ಕೈದಿಗಳು ಆರೋಪಿಗಳು ಇರೋದು ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ. ಈ ಜೈಲಿನಲ್ಲಿ ಕೈದಿಗಳು ಆರೋಪಿಗಳ ಮೊಬೈಲ್ ಬಳಕೆ ಪ್ರಕರಣ ಬೆಳಗಾವಿ ನಗರ ಪೊಲೀಸರ ನಿದ್ದೆ ಕೆಡಿಸಿದೆ. ಯಾಕಂದ್ರೆ ಕಳೆದ 1.5 ವರ್ಷದಲ್ಲಿ ಮೊಬೈಲ್ ಬಳಕೆಗೆ ಸಂಬಂಧಪಟ್ಟಂತೆ 12 ಪ್ರಕರಣಗಳ ತನಿಖೆ ಈಗ ಚುರುಕುಗೊಂಡಿದೆ. ಬಂದಿಖಾನೆ ಇಲಾಖೆ ಡಿಐಜಿ ಅಲೋಕ್ ಕುಮಾರ್ ಅಧಿಕಾರ ಸ್ವೀಕರಿಸುತ್ತಿದ್ದಂತೆ ಪದೇ ಪದೇ ಹಿಂಡಲಗ ಜೈಲಿನ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಯಾಕಂದ್ರೆ ಇದೇ ಜೈಲಿನಲ್ಲಿರೋ ಕುಖ್ಯಾತ ಕೈದಿ ಜಯೇಶ್ ಪೂಜಾರಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮನೆಗೆ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ದ. ಭಯೋತ್ಪಾದಕರ ಜೊತೆಗೆ ನಂಟಿರೋ ಕೈದಿ ಜಯೇಶ್ ಪ್ರಕರಣವನ್ನ ಎನ್ಐಎ ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಮಾಡ್ತಾ ಇದೆ. ಈ ತನಿಖೆಯಲ್ಲಿ ಹಿಂಡಲಗ ಜೈಲಿನಲ್ಲಿದ್ದುಕೊಂಡೇ ಜಯೇಶ್ ಪೂಜಾರಿ ಬರೋಬ್ಬರಿ 28 ಬಾರಿ ಮೊಬೈಲ್ ಬಳಕೆ ಮಾಡಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಹಿಂಡಲಗ ಜೈಲು ಅಧಿಕಾರಿಗಳಿಗೆ ಪತ್ರ ಬರೆದು ಮಾಹಿತಿ ಹಂಚಿಕೊಂಡಿದೆ. ಒಂದೇ ಮೊಬೈಲ್ ನಂಬರ್ನಿಂದ 28 IMEI ಸಂಖ್ಯೆ ಇರೋ ಮೊಬೈಲ್ನಲ್ಲಿ ಬಳಕೆ ಮಾಡಿರುವುದು ಪತ್ತೆಯಾಗಿದೆ. ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ 2025 ನವೆಂಬರ್ 24ರಂದು ಎನ್ಐಎ ಹಿಂಡಲಗ ಜೈಲಿಗೆ ಪತ್ರ ಬರೆದಿದ್ದು, ಆ ಪತ್ರ ಆಧರಿಸಿ ಜೈಲು ಮುಖ್ಯ ಅಧೀಕ್ಷಕರು ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಇನ್ನು ಹಿಂಡಲಗ ಜೈಲಿನಲ್ಲಿ ಮೊಬೈಲ್ ಬಳಕೆ ಬಗ್ಗೆ ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೊರಸೆ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಬೆಳಗಾವಿ ಗ್ರಾಮೀಣ ಇನ್ಸ್ಪೆಕ್ಟರ್ ನಾಗನಗೌಡ ನೇತೃತ್ವದಲ್ಲಿ ತಂಡ ರಚಿಸಿ ತನಿಖೆ ಚುರುಕುಗೊಳಿಸಿದ್ದಾರೆ. ಹಿಂಡಲಗ ಜೈಲಿನಲ್ಲಿ ಹೇಗೆ ಮೊಬೈಲ್ ಸಪ್ಲೈ ಆಗುತ್ತೆ, ಅದರಲ್ಲೂ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಬೆದರಿಕೆ ಕರೆ ಮಾಡಿದ್ದ ಕೈದಿ 28 ಬಾರಿ ಬೇರೆ ಬೇರೆ IMEI ಇರೋ ಮೊಬೈಲ್ ಬಳಕೆ ಮಾಡಿದ್ದು ಪತ್ತೆ ಮಾಡುವುದೇ ದೊಡ್ಡ ಸವಾಲಾಗಿದೆ. ಈಗಾಗಲೇ ವಿಶೇಷ ತಂಡ ಅರ್ಧದಷ್ಟು ತಾಂತ್ರಿಕ ಮಾಹಿತಿಯನ್ನ ಕಲೆ ಹಾಕಿದೆ. ಇನ್ನೊಂದು ತಿಂಗಳಿನಲ್ಲಿ ತನಿಖೆ ನಡೆಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತೀವಿ ಅಂತ ಬೆಳಗಾವಿ ಪೊಲೀಸ್ ಕಮಿಷನರ್ ಭರವಸೆ ಕೊಟ್ಟಿದ್ದಾರೆ. ಈಗಾಗಲೇ ಈ ಹಿಂಡಲಗ ಜೈಲಿನಲ್ಲಿ ಮೊಬೈಲ್ ಫೋನ್ ಸಿಗೋದು, ಸಿಮ್ ಕಾರ್ಡ್ ಸಿಗೋದು, ಆ ಥರ ಸಾಕಷ್ಟು ಘಟನೆಗಳು ಆಗಿದೆ. ಅದರ ಬಗ್ಗೆ ಜೈಲ್ ಅಧಿಕಾರಿಗಳು ನಮಗೆ ದೂರು ನೀಡಿದ್ದಾರೆ. FIR ದಾಖಲೆ ಕೂಡ ಮಾಡಲಾಗಿದೆ. ಈಗ ಟೆಕ್ನಿಕಲ್ ಅನಾಲಿಸಿಸ್ ನಡ್ತಾ ಇದೆ. ವಿದಿನ್ 1 ಮಂತ್ ಈ ಎಲ್ಲ ಕೇಸ್ಗಳಲ್ಲಿ ಒಳಗಡೆದು ಆರೋಪಿ ಯಾರಿದ್ರು, ಯಾರು ಮಾತಾಡ್ತಾ ಇದ್ರು, ಅವರ ಮೇಲೆ ನಾವು ಚಾರ್ಜ್ ಶೀಟ್ ಜಮಾ. ಒಟ್ಟಿನಲ್ಲಿ ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಮೊಬೈಲ್ ಬಳಕೆ ಪ್ರಕರಣ ಬೆಳಕಿಗೆ ಬಂದಿದೆ. ಆದರೆ ಈವರೆಗೂ ಜೈಲಿನ ಒಳಗಿರೋ ಕೈದಿಗಳಿಗೆ ಮೊಬೈಲ್ ಸಪ್ಲೈ ಮಾಡ್ತಿರೋರನ್ನ ಬಂಧಿಸುವ ಕೆಲಸ ಮಾತ್ರ ಆಗಿಲ್ಲ. ಸುನಿಲ್ ಮುಂಜಾಲೆ, ಜೀ ಕನ್ನಡ ನ್ಯೂಸ್, ಬೆಳಗಾವಿ.